ಕನ್ನಡ ಮೀಮ್ ರಿವೈಂಡ್ ಆಮೇಲೆ ಕಾಂಟ್ರವರ್ಸಿ ರಿವೈಂಡ್. 2 ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ. ಬಲೆ ಅಮ್ಮ ಈ ಸಾಂಗ್ ಹಾಕಿದ್ರೆ ನಕ್ಕನ್ 2 ನಿಮಿಷ ಎಂಟಿ ಮಗನ್ ಸೈಡ್ಗಿಟ್ರೆ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ. ಜಾಲೆ 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 ಜೇನ ಕಣಿಯೋನ. 2024 ಇಯರ್ ಬರೀ ಕಾಂಟ್ರವರ್ಸಿಗಳು, ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಯಿಂದ ಕಾಂಟ್ರವರ್ಸಿ ಅಂತೆ, ಗೇಮಿಂಗ್ ಕಮ್ಯುನಿಟಿಯಿಂದ ಇನ್ನೊಂದು ಕಾಂಟ್ರವರ್ಸಿ ಅಂತೆ, ಬರೀ 2024 ಕಾಂಟ್ರವರ್ಸಿಲೇ ನಡೆದ್ಬಿಡ್ತಲ್ಲ ಕನ್ನಡದಲ್ಲಿ. ಸೊ ಇವತ್ತು ನಾವು ಕನ್ನಡ ಮೀಮ್ ರಿವೈಂಡ್ ಆಮೇಲೆ ಕಾಂಟ್ರವರ್ಸಿ ರಿವೈಂಡ್ ಆಮೇಲೆ ಎಲ್ಲ 2024 ಕನ್ನಡ ಮೀಮ್ ಕಮ್ಯುನಿಟಿ, ಮೀಡಿಯಾ ಕಮ್ಯುನಿಟಿಲಿ ಏನೇನಾಗಿದೆಯೋ ಅದನ್ನೆಲ್ಲ ರಿವೈಂಡ್ ಮಾಡ್ಕೊಂಬರೋಣ. ಆಮೇಲೆ ಸಮ್ ಆಫ್ ದ ಬೆಸ್ಟ್ ಮೀಮ್ಸ್, ತುಂಬ ಮೀಮ್ಸ್ ಇದೆ, ತುಂಬ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ ಕನ್ನಡ ಮೀಮ್ ಇಂಡಸ್ಟ್ರಿಲಿ ಆಮೇಲೆ ಮೀಡಿಯಾ ಇಂಡಸ್ಟ್ರಿ ಆಸ್ ಅ ಹೋಲಲ್ಲಿ. ಆದರೆ ನನ್ನ ಫೇವ್ರೇಟ್ ಮೀಮ್ಸು ಕೆಲವುದು, ಆಮೇಲೆ ಎಲ್ಲ ಟಾಪಿಕ್ಸ್ನು ಬ್ರಷ್ ಅಪ್ ಮಾಡೋಣ. ಎಲ್ಲರೂ ನೋಡ್ಕೊಬೇಕಾಗುತ್ತೆ, ಅದಕ್ಕೆ ಎಲ್ಲ ಕಡೆ ಕೈ ಹಾಕ್ತೀನಿ ನಾನು. ಸೊ ಲೆಟ್ಸ್ ಫಕಿಂಗ್ ಗೋ. ಬಲೆ 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 ಎಲ ಎಲ ಬಲೆ 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 ಮುಂದೆಳದಕ್ಕೆ ಇಷ್ಟಪಡ್ತೀನಿ ಸರ್. ಆಕ್ಚುಲಿ ಯು ಕ್ಯಾನ್ ಟೂ ಗುಡ್, ಯು ಕ್ಯಾನ್ ಟೂ ಬ್ಯಾಡ್. ಪರವಾಗಿಲ್ಲ ಸರ್. ಈಗೇನು ಸರ್ ಏನ್ರಣ ಅಕ್ಕ ತಂಗಿರ್ಗೆ, ಅಣ್ಣ ತಮ್ಮದಿರ್ಗೆ, ಅಂದಾತ್ರಿಗೆ ಅಲ್ಲ ಟ್ಯಾಗ್ ಟ್ಯಾಗ್ ಹೆಚ್ಚಿನ ಎಲ್ಲ ತಂದೆ ತಾಯಿಗೆ, ಅಕ್ಕ ತಂಗಿಗೆ, ಅಣ್ಣ ತಮ್ಮಂದಿರಿಗೆ, ಎಲ್ಲ ನನ್ನ ಅನ್ನದಾತರಿಗೆ ನಮಸ್ಕಾರ. ನಂದು ಡಿ ಬಾಸ್ ಥಗ್ ಲೈಫ್ ವೀಡಿಯೋಸು ಎಷ್ಟು ಕ್ರೇಜಿ ಆಗಿದೆ ಅಂದರೆ ಇವತ್ತರೆಗೂ ನಾನು ವೀಡಿಯೋ ಮಾಡಿ 2-3 ತಿಂಗಳಾಯಿತು. ಆದರೆ ಇವತ್ತರೆಗೂ ಆ ವೀಡಿಯೋಸ್ ಬಗ್ಗೆ ಸಿಕ್ಕಾಪಡೆ ಪ್ರೌಡು, ಸಿಕ್ಕಾಪಡೆ ಕಷ್ಟಪಟ್ಟ ವೀಡಿಯೋಸ್, ಥಗ್ ಲೈಫ್ ವೀಡಿಯೋಸ್ ಮಾಡಿದ್ದೀನಿ. ಟ್ಯಾಗ್ ಟ್ಯಾಗ್ ಹೆಚ್ಚಿನ ಯಾಕಂದ್ರೆ ನನ್ನ ಗರ್ಲ್ ಫ್ರೆಂಡ್ ಆಕ್ಚುಲಿ ಮದುವೆ ಮಾಡ್ಕೊಂಡ್ಬಿಡು ಆ ಸೆಕ್ಸಿ ಬೇಬೆ 53 ಸಿನಿಮಾ ತನಕ ನನ್ನ ಡಬ್ಬಾ ಡಾನ್ಸ್ಗಳೆಲ್ಲ ನೋಡ್ಕೊಂಡು ನೀವೆಲ್ಲ ಸಹಿಸ್ಕೊಂಡಿದ್ರಲ್ಲ, ನೀವೆಲ್ಲರೂ ಅನಂತ 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 ಧನ್ಯವಾದಗಳನ್ನ. ಇಲ್ಲೇ 11 ಗಂಟೆ ಎಲ್ಲರೂ ರೊಚ್ಚಿಗೆದ್ದು ಬಿಟ್ಟಿದ್ರಲ್ಲ, ಸ್ವಲ್ಪ ನಾವಾಗೂ ರೊಚ್ಚಿಗೆ ತಡಿರೋದು, ಆಮೇಲೆ ಕಿರ್ಚಾಡೋಣ ರೀ. ಆದರೆ ಇಡೀ ಮೀಮ್ಸಲ್ಲಿ ಒಂದೇ ಒಂದು, ಅವರು ಜೈಲ್ಗೆ ಹೋಗಿರಲಿ, ಜೈಲಿಗಿಂದ ಆಚೆ ಬರಲಿ, ಮೀಡಿಯಾ ಅಜಿತ್ ಅವ್ರ ಬಗ್ಗೆ ಮಾತಾಡೋದಿರಲಿ, DS ಬಾಸ್ ಅವ್ರ ಬಗ್ಗೆ ಮಾತಾಡೋದಿರಲಿ, DS ಬಾಸು ಡಿ ಬಾಸ್ ಕಾಂಟ್ರವರ್ಸಿ ಇರಲಿ, ಕಿಚ್ಚ ಸುದೀಪ್ ಅವ್ರ ಪರ ಮಾತಾಡೋದಿರಲಿ, ನೀವು ಇಡೀ ಮೀಡಿಯಾ ಇಂಡಸ್ಟ್ರಿ, ಇಡೀ ಮೀಮ್ ಕಲ್ಚರು ಎಲ್ಲ ನೋಡೋಕೋದ್ರೆ ಎಲ್ಲ ಡಿ ಬಾಸ್ ಸುತ್ತಮುತ್ತನೇ ಇರೋದು. ಡಿ ಬಾಸ್ ಬಿಟ್ಟರೆ ಮೀಮ್ಸು ಅಥವಾ ಕಂಟೆಂಟು ಅಥವಾ ಲೈಕ್ ಏನೇ ಟಾಪಿಕ್ ಇದ್ರು ಹೆಂಗೋ ಒಂದು ರಿಲೇಷನ್ ಇಟ್ಟು ಡಿ ಬಾಸ್ ಅವ್ರಿಗೆ ಬಂದ್ಬಿಡುತ್ತೆ. ಕೆಲವೆಲ್ಲ ಬೇಡ ಸರ್ ಪ್ಲೀಸ್. ಆ ಡಿ ಬಾಸ್ದು ಪವರ್ ಅಂದರೆ ಅದೇ. ಲಿಟರಲಿ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ಫ್ಯಾನ್ ಫಾಲೋಯಿಂಗು, ಇಷ್ಟು ಮತ್ತೆ ಕಲ್ಟ್ ಫ್ಯಾನ್ ಬೇಸು ನಿಜವಾಗ್ಲೂ ಯಾರಿಗೂ ಬಂದೇ ಇಲ್ಲ ಅಂತ ಅನ್ಸುತ್ತೆ, ಬರೋದು ಕಷ್ಟ ಅಂತ ಅನ್ಸುತ್ತೆ. ಓಕೆನಾ? ವಿಷ್ಣುವರ್ಧನ್ ಸರ್, ರಾಜ್ಕುಮಾರ್ ಸರ್ ಆ ಕಾಲದಲ್ಲಿ ಹೆಂಗೆ ಆ ಥರ ಕಲ್ಟಿತ್ತೋ ಇವಾಗ ಯಶ್ ಅವರು ಮತ್ತೆ ಡಿ ಬಾಸ್ ಅವ್ರ ಹತ್ರನೇ ಇರೋದು ನಿಜ ಹೇಳ್ಬೇಕಂದ್ರೆ. ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸನೂ ಇಲ್ಲ, ಏನು ಇಲ್ಲ, ಪ್ಲೇನ್. ಈ ಟ್ಯೂನ್ ಅಂತೂ ಯಪ್ಪ ಲಾಸ್ಟ್ 2 ಮಂತ್ಸಿಂದ ಈ ಟ್ಯೂನ್ದು ಮೀಮ್ಸು ಮಾಡಿದ್ದು ಯಪ್ಪ. ಆದರೆ ನಿಜವಾಗ್ಲೂ 2025 ಎಲ್ಲರೂ ಅನ್ಕೊಳ್ಳೋದು ಅದೇ, 2024 ಮುಗಿದ ಮೇಲೆ ಅಯ್ಯೋ ರೆಸೊಲ್ಯೂಷನ್ಸ್ ಏನು, ಜಿಮ್ಗೆ ಹೋಗ್ತೀನಿ, ಹುಡುಗಿರು ಬೀಳ್ತಾರೆ, ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ಇದಾಗ್ತೀನಿ ಅದಾಗ್ತೀನಿ ಅಂತ ಎವ್ರಿ ಇಯರ್ ರೆಸೊಲ್ಯೂಷನ್ಸ್ ಮಾಡೋದು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. 2024 ಸ್ಟಾರ್ಟಿಂಗಲ್ಲೂ ರೆಸೊಲ್ಯೂಷನ್ಸ್ ಮಾಡಿದ್ದು, 2023 ಅಲ್ಲೂ ರೆಸೊಲ್ಯೂಷನ್ಸ್ ಮಾಡಿದ್ದು. ಆದರೆ ರೆಸೊಲ್ಯೂಷನ್ಸ್ ಏನೋ ಆಗಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು ಅಲ್ವಾ. ಸೊ ರೆಸೊಲ್ಯೂಷನ್ಸ್ ಮಾಡಿ ಏನು ಪ್ರಯೋಜನ ಇಲ್ಲ. ಇಟ್ಸ್ ಆಫ್ಟರ್ ಆಲ್ ಒಂದು ಡೇಟು, ಏನೋ ಒಂದು ಮುಂದೆ ನಡೀತಾ ಇರುತ್ತೆ, ನೆಡ್ಸ್ಕೊಂಡು ಹೋಗೋದಷ್ಟೇ. ಸೊ ಅದ್ರ ಬದಲು ರೆಸೊಲ್ಯೂಷನ್ಸ್ ಮಾಡಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಆಕ್ಚುಲಿ ಮಾಡ್ರಪ್ಪ. ಅದಕ್ಕೆ January 1 ಏನಕ್ಕೆ ಬೇಕು ಮಾಡಕ್ಕೆ ಅಲ್ವಾ. ಆಮೇಲೆ ಮೈನು ಈ ಇಯರು 2024 ನಮ್ಮ RCB ಅವರು ಗೆಲ್ಲಿಲ್ಲ ಅಲ್ವಾ. ಅವ್ರಿಗಂತೂ ನಾಚಿಕೆ ಅನ್ನೋದು ಅದು ಬಿಡಿ, ನಾಚಿಕೆ ಯಾವ ಲೆವೆಲು. ಆ ಮ್ಯಾನೇಜ್ಮೆಂಟು ಅಷ್ಟೇ ಆಯ್ತಾ, ಆ ಕ್ಯಾಪ್ಟನ್ಸಿ ಇರಲಿ, ಮ್ಯಾನೇಜ್ಮೆಂಟ್ ಇರಲಿ, ಎಲ್ಲ ಡಬ್ಬ ಅಂದರೆ ಡಬ್ಬಾಟಿ. ಹೋಗಿ ಅಂತ ಮ್ಯಾನೇಜ್ಮೆಂಟ್ ನಮಗೆ ಹಾಕೊಂಡು ತಗೊಂಡಿದ್ದಾರಲ್ಲ, ಅದೇ ಪ್ರಾಬ್ಲಮ್. ಯಾವಾಗ ಡಿ ಬಾಸ್ ಆಚೆ ಬಂದ್ಬಿಟ್ಟು ಫುಲ್ ಫ್ಲೆಡ್ಜಲ್ಲಿ ಈ ತರ ಒಂದು ಸ್ಪೀಚ್ ಕೊಡ್ತಾರೋ ಅಂತ ವೇಟ್ ಮಾಡ್ತಾ ಇದೀವಿ. ಓಕೆನಾ? ಇವ್ನು ಯಾವನು ಅಧಿಕಾರ ಕೊಟ್ಟಿರೋದು? ಇವ್ನು ಯಾವನು ಅಧಿಕಾರ ಕೊಟ್ಟಿರೋದು? ಏನ್ ಪಾಳೆಗಾರ ಇನ್ನು? ನಿಂಗೆ ಯಾವ ಅಧಿಕಾರ ಕೊಟ್ಟಿದ್ದಾರೆ? ಕಣ್ಣಲ್ಲಿ ನೀರಿಲ್ಲ, ರಕ್ತ ಬರ್ತದೆ, ಕಣ್ಣಲ್ಲಿ ನೀರಿಲ್ಲ. ಜಮೀರ್ ಬಾಯ್ದು ಮೀಮ್ಸು ಕ್ರೇಜಿ ಆಗಿತ್ತು. ಆಮೇಲೆ ಬಗೀರಾ ಮೂವಿ ಬೇರೆ ಬಂತು, ಬಗೀರಾ ಬಿಟ್ಟರೆ ಮ್ಯಾಕ್ಸ್ ಬಂತು, ಮ್ಯಾಕ್ಸ್ ಚೆನ್ನಾಗಿರೋ ಮೂವಿ. ಭೈರತಿ ರಣಗಲ್ ಬಂತು, ಆಮೇಲೆ ಮಾರ್ಟಿನ್ ಬಂತು. ಅಯ್ಯಪ್ಪ ಮಾರ್ಟಿನ್ ಅಂತ ಅಂದ್ಬಿಟ್ರೆ ಆಮೇಲೆ ಅದಕ್ಕೂ ಕಾಪಿ ರೈಟ್ ಸ್ಟ್ರೈಕ್ ಹಾಕಿ ಇವಾಗಲೂ ಆಗ್ಬೋದು, ಅದಕ್ಕೆ ಮಾರ್ಟಿನ್ ಅಂತೂ ಅನ್ನಲ್ಲ, ಮೋರ್ಟಿನ್ ಮೂವಿ ಬಂತು. ಮಾರ್ಟಿನ್ದು ರಿವ್ಯೂ, ಫ್ಯಾನ್ ಬೇಸು, ಡಿ ಬಾಸ್ ನೇಮ್ ಯೂಸ್ ಮಾಡ್ಕೊಂಡು ಪ್ರಮೋಷನ್ಸ್ ಮಾಡಿ, ಯಾರ್ಯಾರು ಅದ್ರ ಬಗ್ಗೆ ರಿವ್ಯೂಸ್ ಮಾಡಿ ಅದ್ರ ಕಾಪಿ ರೈಟ್ ಸ್ಟ್ರೈಕ್ ಹಾಕಿ ಇವೆಲ್ಲ ಕಾಂಟ್ರವರ್ಸೀಸ್ ಆದ್ರೂ ಏನೋ ಫಿಲ್ಮ್ ಏನು ಅಷ್ಟೊಂದು ಓಡಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ರುಕ್ಮಿಣಿ ವಸಂತ್
ನಿಜವಾಗ್ಲೂ 2024 ಆಗಲಿ ಅಥವಾ ಮುಂದಿನ ಅಪ್ಕಮಿಂಗ್ ಇಯರ್ಸಲ್ಲಾದರೂ ಕನ್ನಡ ಬೆಸ್ಟ್ ಹೀರೋಯಿನ್ ಅಂದರೆ ಹೀರೋಯಿನ್ಗೋಸ್ಕರ ಯಾರು ಮೂವಿ ನೋಡ್ತಾರೆ ಅಂದರೆ ಅದು ರುಕ್ಮಿಣಿ ವಸಂತ್ ಅವರೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಏಯ್ ಅಷ್ಟು ಸೆಕ್ಸಿ ಬೇಬ ನಾನು ಈ ಮೀಮು ಈ ಆಡಿಯೋ ಎಷ್ಟೊತ್ತಿ ಕೇಳಿದ್ರು ಬೇಜಾರಾಗಲ್ಲಪ್ಪ. ಓಕೆನಾ? ಅಪಯ ಆಮೇಲೆ ಡಿ ಬಾಸ್ ಅವ್ರದ್ದು ಕಾಪಿ ಮಾಡೋ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಎಷ್ಟು ಜನ ಬಂದಿದ್ರು. ಆಮೇಲೆ ಮಜ್ಗೆ ಅನ್ನ, ಆಮೇಲೆ ಡಿ ಬಾಸ್ ಅವರು ಜೈಲಲ್ಲಿ ಏನೇನು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಡಿ ಬಾಸ್ ಅವರು ಜೈಲಲ್ಲಿ ತಿಂತಾ ಇಲ್ಲ, ಬರೀ ಮಜ್ಗೆ ಅನ್ನ ಸಿಗ್ತಾ ಇದೆ, ಹಿಂಗೆ ಅಂತೆಲ್ಲ ನ್ಯೂಸ್ ಎಲ್ಲ ಬಂದಿತ್ತು. ಆದರೆ ರಿಯಾಲಿಟಿಲಿ ಅವ್ರಿಗೆ ಏನೇನು ಬೇಕೋ ಸಿಗರೇಟ್ ಹಾಕೊಂಡು ಆರಾಮ್ಸೆ ರಾಜ ಥರ ಇದ್ರು ಅಲ್ವಾ. ಯಾರು ಏನು ಮಾಡೋಕ್ಕಾಗಿಲ್ಲ ಅವಾಗಲೂ ಅಲ್ವಾ. ಆಚೆ ಹೆಂಗಿದ್ರು ಒಳಗೂ ಹಂಗೆ ಇದ್ರು. ಅವ್ರ ಲೈಫ್ ಸ್ಟೈಲು, ಅವರು VIP ಟ್ರೀಟ್ಮೆಂಟು ಏನು ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ಹನುಮಾನ್ ಓಡ್ರೋ 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 ಇದು ಸರ್ಜಾಡ ಓಡ್ರೋ 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 ಸಜ್ಜಾಡ ಈ ಸಾಂಗ್ ಫೇಮಸ್ ಆಗಿದ್ದೇ ಆಗಿಲ್ಲ. ಆಮೇಲೆ ಇನ್ನೊಬ್ಬ ಅವನು ಯಾವನು ಫೇಮಸ್ ಆದ. ಇವಾಗ ಇವರಿಬ್ರು ಎಲ್ಲಿ ಕಾಣಿಸ್ಕೋತಾ ಇಲ್ಲ, ಬಟ್ ಫೇಮಸ್ ಆದ್ರು. ಏನೋ ಒಂದು ಈ ತರ ವೇಸ್ಟ್ ಏನೋ ಟ್ರೆಂಡ್ಸ್ ಮಾಡ್ಕೊಂಡು ಫೇಮಸ್. ಏನಂತೀರಾ? ಇವತ್ತು ಇವಳು ಇರ್ತಾಳೆ, ಇವಳು ನಾಳೆ ಅವಳು ಇರ್ತಾಳೆ, ಮೊದಲು ನಿನ್ನ ಕಡೆ ದಿಂಬಳಗ ತಲೆ ಕೆಡಿಸ್ಕೊಂಡು ನಾನೇ Why are you not talking? Why are you not answering my call and ಯಾವಾಗಲೂ ಇವಾಗ ಎಷ್ಟೊಂದು ಜನ ಇವಾಗ ಡಿ ಬಾಸ್ ಅವರು ಜೈಲ್ಗೆ ಹೋಗೋಕೆ ಮುಂಚೆ ಎಲ್ಲರದು ರೂಮರ್ಸು ಆಮೇಲೆ ಥಾಟ್ಸು ಹೆಂಗಿತ್ತು ಅಂದರೆ ಅವ್ರು ಜೈಲ್ಗೆ ಹೋದ್ಮೇಲೆ ಅವ್ರ ಫ್ಯಾನ್ ಫಾಲೋಯಿಂಗ್ ಫುಲ್ ಕಡಿಮೆ ಆಗಿಬಿಡುತ್ತೆ, ಅವ್ರು ಮುಂದೆ ಮೂವೀಸಲ್ಲಿ ತೊಗೊಳ್ಳಲ್ಲ, ಅವ್ರದ್ದು ಲೈಕ್ ಏನದು ಯಾರೂ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಉಲ್ಟಾ ಆಗ್ಬಿಡ್ದು. ಅವ್ರು ಹೋದಾಗಿಂದ ಅವ್ರ ಫ್ಯಾನ್ ಫಾಲೋಯಿಂಗ್ ಅದು ಇದ್ದಿದ್ದೆ ಇನ್ನೂ ಜಾಸ್ತಿನೇ ಆದರು. ಯಾಕಂದರೆ ನೀವೇ ನನ್ನ ತಾಯಿ ತಂದೆ ಇನ್ನೆಂದಿಗೂ ನೀರಿನಂತೆ ಹರಿವ ಜೀವ AI ಮತ್ತೆ ಈ ವಿಡಿಯೋ ಕ್ರಿಯೇಷನು, ಆಮೇಲೆ ಈ ಓಪನ್ AI ಅವ್ರದ್ದು ಲೈಕ್ ಈ ಮೀಮ್ ಅವತಾರು, ಫೇಸ್ ಸ್ವಾಪು, ಇವೆಲ್ಲ AI ಇಂದ ಸ್ಪೆಷಲಿ ಆಯಿತಾ. ಈ ಮೀಮು ಕಂಟೆಂಟ್ ಕ್ರಿಯೇಷನು ಇವೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ನೋಡಿ ಇವಾಗ ಡಿ ಬಾಸ್ ಅವ್ರ ಫೇಸ್ ಯೂಸ್ ಮಾಡಿಬಿಟ್ಟು ಈ ಥರ ಎಲ್ಲ ಮೀಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜನ. ಇನ್ ಫ್ಯೂಚರು ರಶ್ಮಿಕಾ ಮಂದನದು ಫೇಸ್ ಯಾವುದೋ ಫೇಸಲ್ಲಿ ವಿಡಿಯೋ ಹಾಕ್ಬಿಟ್ಟು ಅದು ವೈರಲ್ ಆಯಿತು 2024 ಅಲ್ವಾ. ಕಂಫರ್ಟಬಲ್ ಕೂತ್ಕೊಂಡು ಹಾಕೊಳ್ಳಿ, ನಿಮ್ಮ ಕೂತ್ಕೊಂಡೆ ಚಂದ. ಅಮ್ಮ ಕೂತ್ಕೊಳ್ಳಿ, ನಾನು ಕೂತ್ಕೊಂಡು ಬರುತ್ತೀನಿ, ಕೂತ್ಕೊಳ್ಳಿ ಹೇಳ್ತೀನಿ ಪ್ಲೀಸ್. ಡಿ ಬಾಸ್ ಅವರು ಬರೀ ಒಂದು ಇಂಟರ್ವ್ಯೂ ಅಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ ಅಂತ ಹೇಳಿದಷ್ಟೇ. ಅದನ್ನೂ ಮೀಮರ್ಸು ಟ್ರಾಲರ್ಸು ಎಲ್ಲ ತೊಗೊಂಡ್ಬಿಟ್ಟು ದೊಡ್ಡ ಇದು ಲೈಕ್ ಏನದು ವೈಡ್ ಸ್ಪ್ರೆಡ್ ಒಂಥರ ಕಲ್ಚರಲ್ ಮೀಮ್ ಥರ ಮಾಡಿಬಿಟ್ರು ಅದನ್ನು. ಆಮೇಲೆ ಇರಬರ ಮೀಮ್ ಪೇಜಸಲ್ಲೂ ಅಷ್ಟೇ ಲೈಕ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಐಟ್ರ್ ಜಲ್ಗಾರ ಯಾವುದೇ ಮೀಮಿಗೂ ಇದೆ. ಇವತ್ತು ಇವಳು ನಾಳೆ ಅವಳು ಹೊರ ನೀನು ಜೀವ ಬಡಿಯ. ಎಷ್ಟು ಐಕಾನಿಕ್ ಡೈಲಾಗ್ಸ್ ಆಗಿಬಿಟ್ಟಿದೆ ಅಂದರೆ ಈ ಅಪ್ಕಮಿಂಗ್ ಇಯರ್ಸಲ್ಲೂ ಯಾರು ಮರೆಯೋಕ್ಕಾಗಲ್ಲ ಇಂಥ ಮೀಮ್ಸು, ಇಂಥ ಡೈಲಾಗ್ಸು. ಆ ಹಳೆ ಮೀಮ್ಸು, ಇಂಟರ್ವ್ಯೂಸ್ ಕ್ಲಿಪ್ಸ್ ಎಲ್ಲ ತೊಗೊಂಡ್ಬಿಟ್ಟು ವೈರಲ್ ಆಗಿದ್ದು ಯಪ್ಪ ನೆಕ್ಸ್ಟ್ ಲೆವೆಲ್. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ, ಏನು ಇಲ್ಲ, ಪ್ಲೇನ್. ಬುಲೆಟ್ ಸುಮ್ಮನೆ ಫೈರ್ ಆಗ್ತದೆ, ಆ ಬುಲೆಟ್ ವ್ಯಾಲ್ಯೂ ಅಲ್ಲ. ಅವಾಗ ಮಾತ್ರ ಫೈರ್ ಆಗ್ತಾ ಇರಬೇಕು. ಯಾವಾಗಲೂ ಫೈರ್ ಆಗ್ಬಿಟ್ರೆ ಬುಲೆಟ್ ಎಲ್ಲ ಖಾಲಿ ಆಗ್ಬಿಟ್ರೆ ಆಮೇಲೆ ನಾನೇನು ಮಾಡಲಿ? ಬುಲೆಟ್ ಅವ್ರು ಇನ್ನೂ ರಿಲೆವೆಂಟ್ ಇದಾರ ಗೊತ್ತಿಲ್ಲ. ಆಮೇಲೆ ಡ್ರೋನ್ ಅವ್ರದ್ದು ಆ್ಯಕ್ಚುಲ್ ಇವಾಗ ಡ್ರೋನ್ ಬಂದಿದೆಯಾ ಏನೋ ಅವ್ರದ್ದು ನನಗೆ ಇವಾಗ ಗೊತ್ತಿಲ್ಲ, ಅಪ್ಡೇಟ್ ಏನೂ ಆಗಿಲ್ಲ. ಅಲ್ಲಿ ಬಿಗ್ ಬಾಸಲ್ಲಿ ನಾನು ಡ್ರೋನ್ ಮಾಡಿದ್ದೀನಿ, ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ, ಹಂಗೆ ಸಿಂಪತಿ ಹತ್ತಿದ್ದು ಎಲ್ಲ ಮಾಡಾಯಿತು. ಆದರೆ ಡ್ರೋನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬಂದಿದೆಯಾ ಇವಾಗ ಗೊತ್ತಿಲ್ಲ. ಅಯ್ಯೋ ತಗಡೆ ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು, ರಿಯಾಲಿಟಿ ಶೋಸು, ಆಮೇಲೆ ಟಿವಿಯಲ್ಲಿ ಜಾಸ್ತಿ ಕಾಣಿಸ್ಕೋತಾರೆ ಅಂತ ಅನ್ಕೋತೀನಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಆಮೇಲೆ ಡಾರ್ಲಿಂಗ್ ರೌಡಿಗಳು ಕಾಂಟ್ಯಾಕ್ಟ್ ಬೇಕಂದ್ರೆ ಹೇಳು, ನಾನೇ ಕಳಿಸ್ತೀನಿ. ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆ ಫೋನ್ ಹಾಕಿ ಅನ್ಸುತ್ತೆ. ಹೊಸಕೋಟೆ ಎಲ್ಲ ಕಣ ರೌಡಿಗಳಿರೋದು. ವೈಟ್ ಫೀಲ್ಡ್ ಫೋನ್ ನೋಡಿ, ಮೇಷ್ಟ್ರು ನಮ್ಮಪ್ಪ, ನಾನಲ್ಲ. 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋದು ಯಾರನ್ನ ಕಳಿಸ್ತೀಯ ಕಳ್ಸೋ. A few moments later. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಈ ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಆದರೆ ಯೂಟ್ಯೂಬರ್ ಕಾಂಟ್ರವರ್ಸಿಯಿಂದ ವ್ಯೂಸು, ಎಂಗೇಜ್ಮೆಂಟು, ಫ್ಯಾನ್ ಫಾಲೋಯಿಂಗ್ ಇವೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ವ್ಯೂಸ್ ಬೇಕಾದಷ್ಟು ಜನ ತಗೋತಾ ಇದ್ದಾರೆ. ಆಮೇಲೆ ಫೇಕ್ ಕಾಂಟ್ರವರ್ಸಿ ಇವರೆಲ್ಲ ನಿಜವಾಗ್ಲೂ ಜಗಳ ಆಡ್ತಾರೋ, ನಿಜವಾಗ್ಲೂ ಇವ್ರದ್ದು ಅಂದರೆ ನನಗೆ ಗೊತ್ತಿಲ್ಲ, ಇರ್ಬೋದು ರಿಯಲ್ ಕಾಂಟ್ರವರ್ಸಿನೂ ಇರ್ಬೋದು, ರಿಯಲ್ ಆಗಿ ಫೈಟ್ ಆಗಿರ್ಬೋದು. ಆದರೆ ಯೂಟ್ಯೂಬ್ ಕಾಂಟ್ರವರ್ಸಿಯಿಂದ ಜೈಲ್ಗೆ ಹೋಗಿದ್ದಾರೆ ಒಬ್ರು. ಜೈಲ್ಗೆ ಹೋಗಿಲ್ಲ, ಅಟ್ಲೀಸ್ಟ್ ಒಂದು ವಾರ್ನಿಂಗ್ ಏನೋ ಬಂದಿದೆ. ಪಾಸಿಟಿವ್ ಸೈಡಲ್ಲೂ ತುಂಬ ಜನ ಇದ್ದಾರೆ. ಡಾಕ್ಟರ್ ಬ್ರೋ ಅವರು ಕಂಟ್ರೀಸ್ ಎಕ್ಸ್ಪ್ಲೋರ್ ಮಾಡಿ ಜಾಗಗಳನ್ನ ಕಾಮನ್ ಮ್ಯಾನಿಗೆ ತೋರಿಸೋದು, ಅವೆಲ್ಲ ಪಾಸಿಟಿವ್ ಸೈಡು ಇದೆ. ಇದು ಬಿಟ್ಟರೆ ಎಷ್ಟೊಂದು ಜನ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡೋರು ಇದ್ದಾರೆ. ದುಡ್ಡುಗೋಸ್ಕರ, ಅದು ಚಿಲ್ಲರೆ ಕಾಸಿಗೋಸ್ಕರ ಎಲ್ಲ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡೋರು. ಕೆಲವರು ಆ ಫೇಕ್ ಗಿವ್ ಅವೇಸ್ ಮಾಡಿ ಫಾಲೋವರ್ಸ್ ಜಾಸ್ತಿ ಮಾಡೋಕ್ಕೆ. ಆಮೇಲೆ ಕೆಲವರು ಕ್ಯಾಮ್ರಲ್ಲಿ ತೋರಿಸ್ಕೊಂಡು ಹೆಲ್ಪಿಂಗ್ ವೀಡಿಯೋಸು, ಆಮೇಲೆ ಇವೆಲ್ಲ ತುಂಬ ಜನ ಮಾಡಿದ್ದಾರೆ 2024ಅಲ್ಲಿ. ನನಗೆ ಇಷ್ಟ ಇದು, ನನಗೆ ವೀಡಿಯೋಸ್ ಮಾಡೋಕ್ಕೆ ಇಷ್ಟ, ಅದಕ್ಕೆ ನಾನು ವಾಪಸ್ ಬಂದಿದ್ದೀನಿ. ಆಮೇಲೆ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ, ಒಳ್ಳೊಳ್ಳೆ ಐಡಿಯಾಸ್ ಇದೆ. ನೆಕ್ಸ್ಟ್ ಲೆವೆಲ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ 100%. ಸೊ ದ್ಯಾಟ್ಸ್ ಇಟ್ ಫ್ರಮ್ ಮೈ ಎಂಡ್. ನಿಮಗೂ ಒಳ್ಳೆ 2025 ಇಯರ್ ಆಗಲಿ. ಆಮೇಲೆ ನಿಮ್ದು ಯಾವ್ದು ಫೇವರೇಟ್ ಮೀಮು ಅಥವಾ ಫೇವರೇಟ್ ಟ್ರೆಂಡು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ದ್ಯಾಟ್ಸ್ ಇಟ್ ಫ್ರಮ್ ಮೈ ಎಂಡ್. ಲೆಟ್ಸ್ ಫಕಿಂಗ್ ಗೋ.